ಕೆಜಿಎಫ್ ತಾಲೂಕು ಕ್ಯಾಸಂಬಳ್ಳಿ ಹೋಬಳಿಯಲ್ಲಿ ಸರ್ಕಾರಿ ಪಿಯು ಕಾಲೇಜು ಆರಂಭಕ್ಕೆ ಸರ್ಕಾರದಿಂದ ಆದೇಶ. ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ಸಾಮಾಜಿಕ ಹೋರಾಟಗಾರರಾಗಿರುವ ಸೋಮಸುಂದರ್ ರೆಡ್ಡಿ ಇಂದು ಹರ್ಷ ವ್ಯಕ್ತಪಡಿಸಿದರು. ಅವರು ಕ್ಯಾಸಂಬಳ್ಳಿ ಸರ್ಕಲ್ನಲ್ಲಿ ಮಾತನಾಡಿ, ಕ್ಯಾಸಂಬಳ್ಳಿಗೆ ಪಿಯು ಕಾಲೇಜು ಮಂಜೂರಾಗಿರುವುದು ನಮಗೆ ಹರ್ಷ ತಂದಿದೆ. ನಮ್ಮ ಸಂಘಟನೆ ಹಾಗೂ ದಲಿತ ಪರ ಸಂಘಟನೆಗಳು ಹಾಗೂ ವಿವಿಧ ಸಂಘಟನೆಗಳಿಂದ ಹಲವಾರು ಬಾರಿ ಹೋರಾಟಗಳನ್ನು ಮಾಡಿ ಕಾಲ್ನಡಿಗೆ ಜತ ಮಾಡಿ ಇದನ್ನು ನಾವು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದೇವೆ. ಇಲ್ಲಿ ಕಾಲೇಜು ಪ್ರಾರಂಭವಾಗುವುದರಿಂದ ಇಲ್ಲಿನ ಭಾಗದ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅನುಕೂಲವಾಗಲಿದೆ ಎಂದು ಅವರು ಹರ್ಷವನ್ನು ವ್ಯಕ್ತಪಡಿಸಿ ಸಿಹಿ ಹಂಚಿದರು. ಕೋಲಾರ ಜಿಲ್ಲೆ ಕ್ಯಾಸಂಬಳ್ಳಿ ಅಂದ್ರೆ ಕೆಜಿಎಫ್ ತಾಲೂಕು ಕ್ಯಾಸಂಬಳ್ಳಿ. ಇದು ಕ್ಯಾಸಂಬಳ್ಳಿ ಅಂದರೆ ಕೆ.ಸಿ. ರೆಡ್ಡಿ ಅವರ ಸ್ವಂತ ಊರಿದು. ಈ ಊರಿಗೆ 8 ಪ್ರೌಢಶಾಲೆಗಳಿದ್ದು. ಒಂದು PU ಕಾಲೇಜ್ಗೆ ಸತತವಾಗಿ 6 ವರ್ಷಗಳಿಂದ ಪ್ರಯತ್ನ ಮಾಡಿದ ಮೇಲೆ ಘನ ಸರ್ಕಾರದವರು ಇವತ್ತಿನ ದಿವಸ ಆರ್ಡರ್ ಮಾಡಿದ್ದಾರೆ. ಏನೆಂದರೆ ಸುಮಾರು ಹೋರಾಟಗಳು ಮಾಡಿದ್ದೀವಿ. ಗ್ರಾಮ ಪಂಚಾಯತಿಗಳು ಸುತ್ತಮುತ್ತಲ ಗ್ರಾಮಸ್ಥರು ಸಹ ಹೋರಾಟಗಳು ಮಾಡಿದ ಮೇಲೆ ಕೊನೆಗೆ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತೆಯವರು ಕ್ಯಾಸಂಬಳ್ಳಿಯಿಂದ ಕೆಜಿಎಫ್ ವರೆಗೂ ಕಾಲ್ನಡಿಗೆ ಜಾಥೆ ಮಾಡಿದ್ದಾರೆ. ಯಾಕಂದರೆ ಅವರು ಮತ್ತು ದಲಿತ ಸಂಘಟನೆಯವರು ಎಲ್ಲ ಸೇರಿ ಕಾಲ್ನಡಿಗೆ ಜಾಥೆ ಮಾಡಿದ ಮೇಲೆ ಆಮೇಲೆ ಅದು ಕೂಡ ಏನು ಆಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಮಿತ್ರ ಸಂಘಟನೆಗಳು ಸೇರಿ ಇಲ್ಲಿ ಅನಿರ್ದಿಷ್ಟ ಧರಣಿ ಮಾಡಿದ್ದಾರೆ. ಹೋದ ವರ್ಷ ಅನಿರ್ದಿಷ್ಟ ಧರಣಿ ಮಾಡಿದ ಮೇಲೆ ಮನೆಗೆ ನಮ್ಮ ಶಾಸಕರು ನಮ್ಮ ಮೇಡಮ್ನವರು ಬಂದು ಅನಿರ್ದಿಷ್ಟ ಧರಣಿಯಲ್ಲಿ ಈ ವರ್ಷನೇ ನಮಗೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಟಾದ ಮೇಲೆ ನಾವು ಹಿಂತೆಗೆದುಕೊಂಡಿದ್ದೀವಿ. ಆದರೆ ಹೋದ ವರ್ಷ ಎಲ್ಲ ಹೋರಾಟದಿಂದನೇ ನಮಗೆ ಜಯ ಸಿಕ್ಕಿದೆ. ಯಾಕಂದರೆ ಹೋರಾಟಗಳು ಮಾಡಿದಕ್ಕೋಸ್ಕರ ಶಾಸಕರು ಬಂದು ಆಶ್ವಾಸನೆ ನೀಡಿದಕ್ಕೋಸ್ಕರ ರಾಜ್ಯಪಾಲರು ಹೋದ ವರ್ಷ 25ನೇ ತಾರೀಕು 2025ರಲ್ಲಿ ಆಗಸ್ಟ್ ತಿಂಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಜೀರೋ ದಾಖಲಾತಿ 3 ವರ್ಷದಿಂದ ಜೀರೋ ದಾಖಲಾತಿ ಇರುವ ಕಾಲೇಜನ್ನು ಕ್ಯಾಸಂಬಳ್ಳಿಗೆ ತಕ್ಷಣವಾಗಿ ವರ್ಗಾವಣೆ ಮಾಡಬೇಕಂತ ಆದೇಶ ಮಾಡಿದ್ರು. ಆದರೆ ಸತತವಾಗಿ ನಾವೆಲ್ಲ ಗಮನಿಸಬೇಕು, ಸುಮಾರು 5-6 ತಿಂಗಳಿಂದನೂ ಆದೇಶ ಮಾಡಿದ್ರು ಕೂಡ ಅದು ಕಿಮ್ಮತ್ತು ಕೊಟ್ಟಿಲ್ಲ. ಕೊನೆಗೆ ನಾವು ನಮ್ಮ ಆ ಆದೇಶ ಮಾಡಿದ ಮೇಲೆ ಸರ್ಕಾರದವರು ಕೂಡ ಆದೇಶ ಮಾಡಿದ್ರು ಸಹ ಏನೂ ಆಗಿಲ್ಲ. ಅದಕ್ಕೋಸ್ಕರ ಈ ಗಡಿ ಭಾಗದ ಜನರು ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕೊನೆಗೆ ನಮ್ಮ ಡೈರೆಕ್ಟ್ ಕಚೇರಿಗೆ ಹೋಗಿ ಭೇಟಿ ಮಾಡಿದ್ದೀವಿ. ನಮ್ಮ ದಲಿತ ಮುಖಂಡರು ಮತ್ತು ನಮ್ಮ ಮಾಹಿತಿ ಹಕ್ಕು ಅಧಿಕಾರಿಗಳು ಎಲ್ಲರೂ ಸೇರಿ ಭೇಟಿ ಮಾಡಿದ ಮೇಲೆ ಅವರು ಮುಖ್ಯಮಂತ್ರಿಗಳ PA ಮತ್ತು ಶಿಕ್ಷಣ ಇಲಾಖೆಯ PAಗಳು ಸಹ ಅವರಿಗೆ ಒತ್ತು ಕೊಟ್ಟು ಆದಮೇಲೆ ಅವರು ನಮ್ಮ ನಿರ್ದೇಶಕರು ಆದೇಶ ಮಾಡಿದ್ದಾರೆ. ಇವತ್ತಿನ ದಿವಸ ಆದೇಶ ಏನಂದರೆ ಗವರ್ನರು ಆರ್ಟ್ಸು ಮತ್ತು ಕಾಮರ್ಸನ್ನು ಅಲ್ಲಿ ವರ್ಗಾವಣೆ ಮಾಡಬೇಕಂತಿದ್ದಾರೆ. ಅದರಲ್ಲಿ ಸ್ವಲ್ಪ ಕಿತಾಪತಿ ನಡೆದು ಬರೀ ಕಾಮರ್ಸ್ ಮಾತ್ರ ಕೊಟ್ಟಿದ್ದಾರೆ. ಆದ್ದರಿಂದ ಈ ಭಾಗದ ಜನರಿಗೆ, ಈ ಗಡಿ ಭಾಗದ ಜನರಿಗೆ ಈ ಕೆ.ಸಿ. ರೆಡ್ಡಿ ಊರಿಗೆ ಒಂದು ವ್ಯಾಲ್ಯೂ ಸಿಕ್ಕಿದೆ, ಅಂದರೆ ಒಂದು ಕಾಲೇಜ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಮಾತಾಡುತ್ತಾ ಈ ಭಾಗದ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ಮಿತ್ರ ಸಂಘಟನೆಯವರು ಬಂದಿದ್ದಾರೆ. ಅವರೆಲ್ಲರೂ ಒಂದು ನಿಮಿಷ ಮಾತಾಡ್ತಾರೆ. ಆದ್ದರಿಂದ ಈ ಭಾಗದ ಜನರಿಗೋಸ್ಕರ ನಾವೆಲ್ಲ ಹೋರಾಟ ಮಾಡೋದಕ್ಕೋಸ್ಕರ ಒಂದು ಕಾಲೇಜು ಮಂಜೂರಾಗಿದೆ ಅಂತ ಹೇಳ್ಬಿಟ್ಟು ನಾನು ಈ ಮಾತನ್ನು ಮುಗಿಸ್ತೇನೆ. ನಮ್ಮ APL ರಂಗ ಎಲ್ಲರಿಗೂ ಜೈ ಭೀಮ್ ವಂದನೆಗಳು. ಇವತ್ತು ನಮ್ಮ ಕೈಯಲ್ಲಿ ಇರ್ತಕ್ಕಂಥ ಈ ಆದೇಶದ ಪ್ರತಿ ಏನಪ್ಪ ಅಂತ ಹೇಳಿದ್ರೆ, ಕ್ಯಾಸಂಬಳ್ಳಿ ಗ್ರಾಮಕ್ಕೆ, ಕ್ಯಾಸಂಬಳ್ಳಿ ಹೋಬಳಿಗೆ PU ಕಾಲೇಜನ್ನು ಮಂಜೂರು ಮಾಡಿರ್ತಕ್ಕಂಥ ಆರ್ಡರ್ ಕಾಪಿ ಇದು. ಇದನ್ನು ನೋಡಿ, ಈ ಆರ್ಡರ್ ಕಾಪಿಯನ್ನು ತರಲು ಸತತವಾಗಿ ಈ ಭಾಗದ ಜನರು, ವಿಶೇಷವಾಗಿ ನಮ್ಮ ಸೋಮಸುಂದರ್ ರೆಡ್ಡಿ ಅವರು, ಅವ್ರ ಜೊತೆಗೆ ಮಾಹಿತಿ ಹಕ್ಕು ಹೋರಾಟ ಸಮಿತಿನವರು, ದಲಿತ ಸಂಘಟನೆಗಳು, ನಾವೆಲ್ಲ ಕೂಡ ಅವ್ರ ಜೊತೆಗೆ ಕೈ ಜೋಡಿಸಿ ಇವತ್ತಿನ ದಿನ ಈ ಆರ್ಡರ್ ಕಾಪಿಯನ್ನು ತರಕ್ಕೆ ಆಯಿತು ಹೊರತು ಇದು ಸುಮ್ಮನೆ ಬಂದ ಒಂದು ಆರ್ಡರ್ ಕಾಪಿ ಅಲ್ಲ. ಇದನ್ನು ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ನಾವು ಸುಮಾರು ಸರಿ ಇಲ್ಲಿ ಹೋರಾಟ ಮಾಡಿದಾಗ ಇವ್ರು ಏನಪ್ಪ ಹೋರಾಟ ಮಾಡ್ತಾರೋ 10 ಜನ ಕೂತ್ಕೊಂಡು ಅಧಿಕಾರಿಗಳು ಹಾಕ್ಕೊಂಡು ಕೂತಿರ್ತಾರೆ ಅಂತೇಳಿ ತುಂಬ ಒಂಥರ ಗೇಲಿ ಮಾಡ್ತಕ್ಕಂಥ ರೀತಿಯಲ್ಲಿ ಕೆಲವರು ನಡ್ಕೊಂಡ್ರು. ಯಾರಿಗೋ ಭಯ ಬಿಚ್ಕೊಂಡು ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಹಿಂದ್ಗಡೆಯಿಂದ ಬೆಂಬಲ ಕೊಡ್ತಾ ಇದ್ರು ಹೊರತು ನೇರವಾಗಿ ಬಂದು ಈ ಭಾಗದ ಜನಗಳು ನಮಗೆ ಬೆಂಬಲವನ್ನು ಕೊಡಲಿಲ್ಲ. ಆದರೂ ಕೂಡ ನಾವು ಈ ಹೋರಾಟದಲ್ಲಿ ಬೇಕಾಗಲಿಲ್ಲ.
ನಿರಂತರವಾಗಿ ಹೋರಾಟ ಮಾಡಿದ್ದೀವಿ. ಆ ಹೋರಾಟದ ಫಲವಾಗಿ ಇವತ್ತಿನ ದಿನ PU ಕಾಲೇಜ್ ಆರ್ಡರ್ ಆಗಿರ್ತಕ್ಕಂಥ ಪ್ರತಿ ಇದು ಆರ್ಡರ್ ಕಾಪಿ ನಮಗೆಲ್ಲ ಸಂತೋಷವಾಗ್ತಾ ಇದೆ. ನಾನು ಇದು ಯಾಕೆ ಪದೇ ಪದೇ ಹೋರಾಟವನ್ನು ನಾನು ಮೆನ್ಷನ್ ಮಾಡ್ತೀನಿ ಅಂತ ಹೇಳಿದ್ರೆ, ಈ KGF ತಾಲೂಕಿಗೆ ಸುಮಾರು ತೊಂದರೆಗಳು ಬಂದಾಗ ಹೋರಾಟನೇ ಅದಕ್ಕೆ ಪರಿಹಾರವನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ಚರಿತ್ರೆ ಇದೆ. ನಮ್ಮ ಜೊತೆ ಈ ಭಾಗದ ಶಾಸಕರು ಕೂಡ ನಮಗೆ ಕೋಆಪರೇಟನ್ನು ಮಾಡಿದರೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಆದರೆ ಕೂಡ ಹೋರಾಟವನ್ನು ನಾವು ಮಾಡಿದ್ದಕ್ಕಾಗಿಯೇ ಈ ಭಾಗದ ಎಲ್ಲ ಕೆಲಸಗಳು ನಡೆದಿತ್ತು. ಉದಾಹರಣೆಗೆ ಹೇಳಬೇಕಾದ್ರೆ KGF ತಾಲೂಕಲ್ಲಿ ಇರ್ತಕ್ಕಂಥ ನಮ್ಮ SP ಕಚೇರಿಯನ್ನ ವರ್ಗಾವಣೆ ಮಾಡೋಕ್ಕೆ ಪ್ರಯತ್ನಗಳಾಯ್ತು. ಹಂಗಾಗಿ ಈ ತಾಲೂಕಲ್ಲಿ ಯಾವುದೇ ಜನಪರ ಹೋರಾಟಗಳಾದರೆ ಓಟಿಗೆ ಆಸೆ ಇಲ್ಲದೆ ಇರ್ತಕ್ಕಂಥ ನಮ್ಮಂಥ ಸಂಘಟನೆಗಳೇ ಬೀದಿಗಿಳಿದು ನಾವು ಹೋರಾಟಗಳನ್ನು ಮಾಡ್ತೀವಿ. ದಯವಿಟ್ಟು ಇದನ್ನು ಮೊದಲಿಗೆ ಜನರು ಅರ್ಥ ಮಾಡಿಕೊಂಡು ನಾವು ಮಾಡ್ತಕ್ಕಂಥ ಹೋರಾಟಕ್ಕೆ ಬೆಂಬಲವನ್ನು ನೀಡಬೇಕು. ಇದೇ ಥರ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಕುಂದುಕೊರತೆಗಳೇ ಜನಕ್ಕೆ ಬೇಕಾಗಿರ್ತಕ್ಕಂಥ ಆಸ್ಪತ್ರೆ ಆಗಲಿ, ಬಸ್ ಸ್ಟ್ಯಾಂಡ್ಗಳಾಗಲಿ ಅದ್ರ ಪರ ಹೋರಾಟ ಮಾಡಿದಾಗ ಎಲ್ಲ ಕೂಡ ನಮ್ಮ ಜೊತೆ ಇರಬೇಕಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಜೊತೆ ಹೋರಾಟಕ್ಕೆ ಬೆಂಬಲ ನೀಡಿದ ಎಲ್ಲ ದಲಿತ ಸಂಘಟನೆ ಮುಖಂಡಗಳಿಗೂ, ಮಾಹಿತಿ ಹಕ್ಕು ಹೋರಾಟ ಸಮಿತಿನವ್ರಿಗೂ, ಕನ್ನಡ ಪರ ಸಂಘಟನೆಗಳಿಗೂ, ರೈತ ಸಂಘಟನೆಗಳಿಗೂ, ಈ ಭಾಗದ ವಿಶಾಲವಾದ ಮನಸ್ಸಿರ್ತಕ್ಕಂಥವ್ರು ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಕೂಡಲೇ ಏನೋ ಕಾಮರ್ಸ್ ಮಾತ್ರ ಒಂದು ಸಬ್ಜೆಕ್ಟ್ ಇದನ್ನು ಕ್ಲಾಸನ್ನು ಇಲ್ಲಿ ಓಪನ್ ಮಾಡೋಕ್ಕೆ ಪ್ರಯತ್ನಗಳ ತೀರ್ಮಾನ ಮಾಡಿದೆ ಅಂತ ಹೇಳಿದರೆ, ದಯವಿಟ್ಟು ನಮ್ಮ KGFನ ಶಾಸಕರು ಇಲ್ಲಿ ಸರ್ಕಾರದ ಏನು ಆದೇಶ ಇದೆ 2 ಸಬ್ಜೆಕ್ಟ್ಗಳನ್ನು ಕಾಲೇಜನ್ನು ಓಪನ್ ಮಾಡಬೇಕಂತೇಳಿ ಅದನ್ನು ಕೂಡಲೇ ಓಪನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ಕಾಲೇಜಿಗೆ ನಿರಂತರವಾದ ಒಂದು ಕಟ್ಟಡವನ್ನು ಕಟ್ಟತಕ್ಕಂಥ ಪ್ರಯತ್ನವನ್ನು ನಮ್ಮ ಶಾಸಕರು ಮಾಡಬೇಕು. ನಿಮ್ಮ ಹೆಸರು ಈ ತಾಲೂಕಲ್ಲಿ ಉಳಿಬೇಕನ್ನುವ ಒಂದು ಒಳ್ಳೆಯ ಉದ್ದೇಶದಿಂದ ಈ ಮಾತನ್ನು ನಾವು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ದಯವಿಟ್ಟು ಕೂಡಲೇ ಈ ಕಾಲೇಜಿಗೆ ಒಂದು ಸ್ವಂತ ಕಟ್ಟಡವನ್ನು ಕಟ್ಟತಕ್ಕಂಥ ಪ್ರಯತ್ನದಲ್ಲಿ ಕೂಡ ತಾವು ತೊಡಗಿಸ್ಕೋಬೇಕಂತೇಳಿ ನಮ್ಮ ಎಲ್ಲ ಸಂಘಟನೆ ಪರವಾಗಿ, ಈ ಗ್ರಾಮಸ್ಥರ ಪರವಾಗಿ ಮನವಿಯನ್ನು ಕೇಳ್ಕೊಳ್ತೀವಿ. ಜೈ ಭೀಮ್, ಜೈ ಬುದ್ಧ ಭಾರತ್. ಬಂಧುಗಳೇ, ಇವತ್ತೇನು ನಮ್ಮ ಕೈಯಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಆದೇಶ ಪತ್ರ, ಇದು ಕ್ಯಾಸಂಬಳ್ಳಿ ಹೋಬಳಿ ಹಾಗೂ ನಮ್ಮ ರಾಜ್ಯದ ಗಡಿ, ನಮ್ಮ ತಾಲೂಕಿನ ಗಡಿ ಭಾಗದ ಬಡ ವಿದ್ಯಾರ್ಥಿಗಳ ಒಂದು ಜೀವನ ರೂಪಿಸುವಂಥ ಆದೇಶ ಪತ್ರ ಇದು. ಈ ಒಂದು ಪತ್ರ ಸುಮಾರು 6 ವರ್ಷಗಳ ಹೋರಾಟದ ಪ್ರಯತ್ನಕ್ಕೆ ಸಿಕ್ಕಂಥ ಒಂದು ಪ್ರತಿಫಲದ ಪತ್ರ ಇದು. ಈ ಒಂದು ಪತ್ರ ಕ್ಯಾಸಂಬಳ್ಳಿಯಿಂದ KGFವರೆಗೂ ಕಾಲ್ನಡಿಗೆ ಜಾಥಾ ಮಾಡಿದಂಥ ಒಂದು ಪ್ರತಿಫಲದ ಪ್ರತಿ ಇದು. ಈ ಒಂದು ಪತ್ರ ಎಲ್ಲ ಸಂಘಟನೆಗಳು ಸೇರಿ ಒಂದು ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡ್ತಾರೆ. ಆ ಧರಣಿಯ ಪ್ರತಿಫಲದ ಪತ್ರ ಇದು. ಹಾಗಾಗಿ ಇದು ಕೇವಲ ಒಂದು ಹಾಳೆಯ ಮೇಲೆ ಪ್ರಿಂಟ್ ಆದಂಥ ಒಂದು ಆದೇಶ ಅಲ್ಲ. ಇದಕ್ಕೆ ಸುಮಾರು 6 ವರ್ಷಗಳ ನಿರಂತರವಾದಂಥ ಒಂದು ಹೋರಾಟದ ಪ್ರತಿಫಲ. ಇವತ್ತು ಇಡೀ ರಾಜ್ಯಕ್ಕೆ ಮೊದಲ ಮುಖ್ಯಮಂತ್ರಿಯನ್ನು ಕೊಟ್ಟಂಥ KC ರೆಡ್ಡಿ ಅವರ ಒಂದು ಗ್ರಾಮದಲ್ಲಿ ಈ ದಿನ 2026 ಏಪ್ರಿಲ್ 24ನೇ ತಾರೀಕು ಈ ಒಂದು ಆದೇಶವನ್ನು ಸರ್ಕಾರದವರು ಹೊರಡಿಸಿರ್ತಾರೆ. ಈಗಾಗಲೇ ಇವತ್ತಿಂದ ಕ್ಯಾಸಂಬಳ್ಳಿ ಗ್ರಾಮದಲ್ಲಿ PU ಕಾಲೇಜು ದಾಖಲಾತಿಗಳು ಪ್ರಾರಂಭವಾಗಿದೆ. ಈ ಭಾಗದಲ್ಲಿರುವಂಥ ಎಲ್ಲ SLC ಪಾಸಾದಂಥವರು, ದೂರ ಕಾಲೇಜಿಗೆ ಪ್ರಯಾಣಿಸ್ತಾ ಇರೋಂಥವರು, ಮತ್ತು ಖಾಸಗಿ ಕಾಲೇಜುಗಳಲ್ಲಿ ಓದ್ತಾ ಇರೋಂಥ ಎಲ್ಲ ಬಡ ವಿದ್ಯಾರ್ಥಿಗಳು ಇನ್ನು ಮುಂದೆ ಕ್ಯಾಸಂಬಳ್ಳಿಯಲ್ಲಿ ಪ್ರಥಮ PU ಒಂದು ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳೋದಕ್ಕೆ ಎಲ್ಲ ಅನುಕೂಲಗಳು ಈಗ ಈ ವರ್ಷದಿಂದ ಪ್ರಾರಂಭ ಆಗ್ತಿದೆ. ಆದ್ದರಿಂದ ಈ ಒಂದು ಅವಕಾಶವನ್ನು ಎಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಂಡು ತಮ್ಮ ಜೀವನವನ್ನು ಉಜ್ವಲ ಭವಿಷ್ಯವನ್ನಾಗಿ ರೂಪಿಸ್ಕೊಳ್ಬೇಕಂತ ಮನವಿ ಮಾಡಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ ಈ ಒಂದು ಹೋರಾಟ ಮಾಡಬೇಕಾದ್ರೆ ಮುಖ್ಯವಾಗಿ ತಮ್ಮ ಮಾಧ್ಯಮದ ಮುಖಾಂತರ ನಾನೊಂದು 2 ವಿಚಾರಗಳನ್ನ ತಿಳಿಸೋದಕ್ಕೆ ಆಸೆ ಪಡ್ತೀನಿ. ನಾವು ಇದೇ ಗ್ರಾಮದ ಹಳೆಯ ಗ್ರಾಮ ಪಂಚಾಯತಿ ಕಟ್ಟಡದ ಮುಂದುಗಡೆ ಅನಿರ್ದಿಷ್ಟಾವಧಿ ಧರಣಿ ಅಂತ ಹೋರಾಟವನ್ನು ಹಮ್ಮಿಕೊಳ್ತೇವೆ. ಯಾರಿಗಾಗಿ ಈ ಹೋರಾಟವನ್ನು ಮಾಡ್ತಾ ಇರ್ತೀವಿ PU ಕಾಲೇಜ್ಗೋಸ್ಕರ ಅಂತಂದರೆ, ಈ ಭಾಗದಲ್ಲಿ ಓದ್ತಾ ಇರೋಂಥ ಬಡ ವಿದ್ಯಾರ್ಥಿಗಳಿಗೋಸ್ಕರ, ಈ ಭಾಗದಲ್ಲಿ ಶಿಕ್ಷಣ ವಂಚಿತರಾಗಿ ಬಾಲ್ಯ ವಿವಾಹಗಳು ಮಾಡ್ತಾ ಇರೋಂಥ ವಿದ್ಯಾರ್ಥಿಗಳಿಗೋಸ್ಕರ ಆ ಒಂದು ಹೋರಾಟವನ್ನು ನಾವು ಹಮ್ಮಿಕೊಂಡಿರ್ತೀವಿ. ಆದರೆ ಎಲ್ಲರೂ ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀವಿ, ದಯವಿಟ್ಟು ಕೈ ಜೋಡಿಸಿ ಅಂತ ಕೇಳಿದಾಗ ಮೊದಲು ಎಲ್ಲರೂ ನಾವು ಬರ್ತೀವಿ ಅಂತ ಹೇಳಿರ್ತಾರೆ. ಆದರೆ ಹೋರಾಟನ ನಾವು ಪ್ರಾರಂಭ ಮಾಡಿದಾಗ ಬೆರಳೆಣಿಕಷ್ಟು ಜನ ಮಾತ್ರ ಬಂದಿರ್ತಾರೆ.
ಅದಾದಮೇಲೆ 2 ದಿನ ಹೋರಾಟ ಕಂಟಿನ್ಯೂಸ್ ಆಗಿ ಮಾಡ್ತೀವಿ. ಶಾಸಕರು ಬರ್ತಾರೆ. ಶಾಸಕರು ಬಂದ ತಕ್ಷಣ ಅವ್ರ ಜೊತೆ 60-70 ಜನ ಬರ್ತಾರೆ ಶಾಸಕರ ಜೊತೆ. ಅದಕ್ಕೆ ಮೊದಲು ನಾವು ಹೋರಾಟ ಮಾಡ್ತಾ ಇದ್ರೆ ಒಬ್ಬರು ಬಂದು ಇಲ್ಲಿ ನೋಡಿಲ್ಲ. ಅದಾದಮೇಲೆ ಆ ಒಂದು ಹೋರಾಟಕ್ಕೆ ಏನು ಸಮಾಜ ಸೇವಕರಾದಂಥ ಮೋಹನ್ ಕೃಷ್ಣ ಅವರು ಬರ್ತಾರೆ. ಅವ್ರ ಜೊತೆ ಕರೆಕ್ಟಾಗಿ ಒಂದು 100 ಜನ ಬರ್ತಾರೆ. ಅವ್ರು ಹೋಗಿದ ತಕ್ಷಣ ಅವರು ಖಾಲಿ ಆಗಿ ಹೋಗ್ತಾರೆ. ಅಂದರೆ ನಮ್ಮ ಹೋರಾಟಕ್ಕೆ ಬಂದಂಥವ್ರೆಲ್ಲರೂ ಕೂಡ ಶೋ ಅಪ್ ಮಾಡೋಕೆ ಬಂದರೆ ಹೊರತು ನಿಜವಾಗ್ಲೂ ಕೂಡ ನಮಗೆ PU ಕಾಲೇಜ್ ಬೇಕು ಅಂತ ಪ್ರಾಮಾಣಿಕವಾಗಿ ನಮ್ಮ ಜೊತೆ ಹೋರಾಟ ಮಾಡಿದಂಥವ್ರು ತುಂಬ ಕಡಿಮೆ. ನಾನು ನೇರವಾಗಿ ಹೇಳ್ತಾ ಇದ್ದೇನೆ. ಅದರಲ್ಲಿ ಮುಖ್ಯವಾಗಿ ಈ ಸಂದರ್ಭದಲ್ಲಿ, ಈ ಒಂದು ಖುಷಿಯ ಸಂದರ್ಭದಲ್ಲಿ ನಮ್ಮ ಸೋಮಸುಂದರ್ ರೆಡ್ಡಿ ಅವರಂತೂ ನಿರಂತರವಾದಂಥ ಪ್ರಯತ್ನವನ್ನು ಮಾಡಿ ಇವತ್ತು ಈ ಒಂದು ಆದೇಶ ಪ್ರತಿ ನಮ್ಮ ಕೈಗೆ ಬಂದಿದೆ. ಅದ್ರ ಜೊತೆಗೆ ಕನ್ನಡ ಸಂಘಟನೆಯವರು ಸಹಕಾರ ಮಾಡ್ತೀನಿ ಅಂತ ಹೇಳಿದ್ರು, ರೈತ ಸಂಘಟನೆಯವರು ಸಹಕಾರ ಮಾಡ್ತೀನಿ ಅಂತ ಹೇಳಿದ್ರು, ಕಾರ್ಮಿಕ ಸಂಘಟನೆಯವರು ಸಹಕಾರ ಮಾಡ್ತೀನಿ ಅಂತ ಹೇಳಿದ್ರು, ವಿದ್ಯಾರ್ಥಿ ಸಂಘಟನೆಗಳು ಸಹಕಾರ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಯಾರೊಬ್ಬರು ಬಂದಿಲ್ಲ. ಕೊನೆಗೆ ಉಳಿದಿತ್ತು ಕೇವಲ ದಲಿತ ಸಂಘಟನೆಗಳು ಮತ್ತು ಮಾಹಿತಿ ಹಕ್ಕು ಬಳಕೆದಾರರ ಸಂಘ. ನಮ್ಮ ಸೋಮಸುಂದರ್ ರೆಡ್ಡಿ ಅವರ ನೇತೃತ್ವದಲ್ಲಿ ಏನು ಈ ಭಾಗದಲ್ಲಿ ಮಾಹಿತಿ ಹಕ್ಕು ಬಳಕೆದಾರರ ಸಂಘ ಇದೆ, ಅವರು ಅಷ್ಟು ಜನ ಮಾತ್ರನೇ ಕೇವಲ 2 ಸಂಘಟನೆಗಳ ಮುಖಾಂತರ ಇವತ್ತು ಈ ಕ್ಯಾಸಂಬಳ್ಳಿ ತಾಲೂಕಲ್ಲಿ PU ಕಾಲೇಜನ್ನು ಪಡ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಆಯಿತು ಅಂತ ಹೇಳ್ತಾ ಇದ್ದೀನಿ. ಅದರಲ್ಲೂ ಮುಖ್ಯವಾಗಿ ನಮ್ಮ ಶಾಸಕರು ಪ್ರಯತ್ನ ಮಾಡಿದ್ದಾರೆ. ನಮ್ಮ ಶಾಸಕರಿಗೆ ನಾವು ಲಾಸ್ಟ್ ಇಯರ್ ಕೂಡ ಕೋಟಿಗೆನಹಳ್ಳಿ ರಾಮಯ್ಯ ಮತ್ತು ಇತರರ ಜೊತೆ ಬಂಗವಾದಿ ನಾರಾಯಣಪ್ಪ ಇವ್ರ ಜೊತೆಗೆಲ್ಲ ಹೋಗಿ ಶಾಸಕರಿಗೆ ಸಪ್ರೇಟಾಗಿ ನಾವು ಕೂತ್ಕೊಂಡು ಮನವರಿಕೆ ಮಾಡಿ ಈ ಭಾಗದಲ್ಲಿ ಸುಮಾರು ಜನ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ PU ಕಾಲೇಜನ್ನ ಪಡ್ಕೊಳ್ಳೋಕ್ಕಾಗದೆ ಮದುವೆಗಳು ಮಾಡ್ತಾ ಇದ್ದಾರೆ, ಬಾಲ್ಯ ವಿವಾಹಗಳಾಗ್ತಾ ಇದೆ ಅಂತ ನಾವು ಮನವರಿಕೆ ಮಾಡಿದ್ಮೇಲೆ ಅವರು ಕೂಡ ಒಂದಷ್ಟು ಪ್ರಯತ್ನವನ್ನು ಮಾಡಿ ಅವರು ಕೂಡ ಈ ಒಂದು ಆದೇಶವನ್ನು ಹೊರಡಿಸೋದಕ್ಕೆ ಒಂದು ಕಾರಣಭೂತರಾಗಿದ್ದಾರೆ. ಹಾಗಾಗಿ ಮಾನ್ಯ ಶಾಸಕರಿಗೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಏನು ಕೆಲಸ ಮಾಡಿದ್ದಾರೆ ನಮ್ಮ ಕ್ಯಾಸಂಬಳ್ಳಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಿಗೆ, ಶಿಕ್ಷಕರಿಗೆ, ಅಲ್ಲಿನ ಸಿಬ್ಬಂದಿ ವರ್ಗದವರಿಗೆ, ವಿಶೇಷವಾಗಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಮಾವಳ್ಳಿ ಶಂಕರಣ್ಣ ಅವರಿಗೆ ಈ ಮುಖಾಂತರ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಯಾಕಂತಂದರೆ ಅವರು ಸ್ಥಳಕ್ಕೆ ಬರೆದಿದ್ದರೂ ಕೂಡ ಬೆಂಗಳೂರಲ್ಲಿ ಅಧಿಕಾರಿಗಳನ್ನ ಭೇಟಿ ಮಾಡಿಸೋದ್ರಿಂದ ಹಿಡಿದು ಸಚಿವರನ್ನ ಭೇಟಿ ಮಾಡಿಸೋದ್ರವರೆಗೂ ಕೂಡ ಅಲ್ಲಿ ಬೆಂಗಳೂರಲ್ಲಿ ಇದ್ದು ಅವರು ಕೂಡ ಇದಕ್ಕೋಸ್ಕರ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾವು ಅಪಾರವಾದಂಥ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಶಾಸಕರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಆಮೇಲೆ ನಾವು APL ರಂಗನಾಥಣ್ಣ, ಸೋಮಸುಂದರಣ್ಣ, ಇನ್ನೂ ಒಂದಷ್ಟು ಜನ ನಾವು ಸುಧಾಕರ್ ಅವ್ರನ್ನ ಕೂಡ ನಾವು ಉನ್ನತ ಶಿಕ್ಷಣ ಸಚಿವರಾದ ಸುಧಾಕರ್ ಅವ್ರನ್ನ ಕೂಡ ಲಾಸ್ಟ್ ಇಯರ್ ಭೇಟಿಯಾಗಿದ್ವಿ. ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ. ಅದರಂತೆ ಈ 2026-27ನೇ ಸಾಲಿಗೆ ಈಗ ಕ್ಯಾಸಂಬಳ್ಳಿಯಲ್ಲಿ PU ಕಾಲೇಜ್ ಪ್ರಾರಂಭ ಆಗ್ತಾ ಇದೆ. ದಾಖಲಾತಿ ಪ್ರಾರಂಭ ಆಗಿದೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ಸುವರ್ಣ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆಯಬೇಕಂತ ಹೇಳ್ತಾ, ನೀವು ಕೂಡ KC ರೆಡ್ಡಿ ಅವರಂತೆ ಒಳ್ಳೆಯ ಶಿಕ್ಷಣವನ್ನು ಪಡೆದುಕೊಂಡು ಮುಂದಿನ ದಿನಗಳಲ್ಲಿ ಮತ್ತೊಬ್ಬರು ಕ್ಯಾಸಂಬಳ್ಳಿ ಕ್ಷೇತ್ರದಿಂದ ಮುಖ್ಯಮಂತ್ರಿಗಳಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ, ಜೈ ಸಂವಿಧಾನ.